ಹಾಯ್ ಫ್ರೆಂಡ್ಸ್, ನನ್ನ ವೀಕೆಂಡ್ ಅಡುಗೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಡಿಫ್ರೆಂಟಾಗಿ ಕಾಯಿ ಟೊಮೆಟೊದಲ್ಲಿ ಒಂದು ಚಟ್ನಿ ಮಾಡೋಣ. ಇದಕ್ಕೆ ಬೇಕಾಗಿರೋ ಪದಾರ್ಥ ಮೇಯ್ನಾಗಿ ಕಾಯಿ ಟೊಮೆಟೊ, 10-12 ಬೆಳ್ಳುಳ್ಳಿ ಎಸಳು, ಈರುಳ್ಳಿ, ರುಚಿಗೆ ಉಪ್ಪು, ಕೊತ್ತಂಬರಿ ಸೊಪ್ಪು, ಹುರಿದ ಕಡಲೆಬೀಜ, ಬೆಲ್ಲ, ಕರಿಬೇವು, ಒಣಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಜೀರಿಗೆ. ಮೊದಲಿಗೆ ಬಾಣಲಿ ಬಿಸಿಗಿಟ್ಟು ಕಾದ್ಮೇಲೆ ಎಣ್ಣೆ ಹಾಕಿ ಜೀರಿಗೆ, ಬೆಳ್ಳುಳ್ಳಿ ಎಸಳು, ಖಾರಕ್ಕೆ 2 ಥರ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀವಿ. ಒಂದು ಕೆಂಪು ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ. ನಿಮ್ಗೆ ಖಾರ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಣ್ಣೆಲಿ ಬಾಡಿಸಿದ್ರೆ ಹಸಿ ವಾಸನೆ ಎಲ್ಲ ಹೋಗುತ್ತೆ. ಕರಿಬೇವು, ಈರುಳ್ಳಿ ಹಾಕ್ಕೊಂಡು ಎಣ್ಣೆಲಿ ಚೆನ್ನಾಗಿ ಬೇಯಿಸ್ಕೊಂಡು ಹಸಿ ಟೊಮೆಟೊ ಹಾಕಬೇಕು. ಮತ್ತು ಉಪ್ಪು ಹಾಕಿದ್ರೆ ಬೇಗ ಸಾಫ್ಟ್ ಆಗುತ್ತೆ ಕಾಯಿ ಟೊಮೆಟೊ. ಎಲ್ಲ ಹೊಂದ್ಕೊಳ್ಳೋ ಥರ ಎಣ್ಣೆಲಿ ಫ್ರೈ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಿ. ಟೊಮೆಟೊ ಕಾಯಿ ಬೇಯೋದು ಸ್ವಲ್ಪ ಲೇಟು, ಅದಕ್ಕೆ ಲಿಡ್ ಮುಚ್ಚಿ ಮಧ್ಯ ತೆಗೆದು ಕೈ ಆಡಿಸ್ತಾ ಇರಬೇಕು. ಟೊಮೆಟೊ ಕಾಯಲ್ಲಿ ತುಂಬ ಟೇಸ್ಟಾಗಿರುತ್ತೆ ಚಟ್ನಿ ಮಾಡಿದ್ರೆ. 3/4 ಭಾಗ ಬೆಂದ ಮೇಲೆ ಹುರಿದು ಸಿಪ್ಪೆ ತೆಗೆದಿರೋ ಕಡಲೆಬೀಜ ಹಾಕಿ ಗ್ಯಾಸ್ ಆಫ್ ಮಾಡಿ. ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿಗೆ ಹಾಕಿ ರುಬ್ಕೋಬೇಕು. ತರಿಯಾಗಾದರೂ ರುಬ್ಕೊಳ್ಳಿ, ನುಣ್ಣಗಾರು ರುಬ್ಕೊಳ್ಳಿ. ತರಿಯಾಗಿ ರುಬ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ರುಬ್ಬುವಾಗ ಇದಕ್ಕೊಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ. ಈ ಥರ ಮೀಡಿಯಮ್ ಆಗಿ ರುಬ್ಕೊಂಡು ಇದಕ್ಕೊಂದು ಒಗ್ಗರಣೆ ಹಾಕಿ. ಎಣ್ಣೆ, ಕರಿಬೇವು, ಸಾಸಿವೆ, ರುಬ್ಬಿರೋ ಮಿಶ್ರಣ ಹಾಕ್ಬಿಟ್ಟು ಎಣ್ಣೆಲಿ ಒಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಕಾಯಿ ಟೊಮೆಟೊ ಚಟ್ನಿ ಸಿದ್ಧ. ಬಿಸಿ ಅನ್ನಕ್ಕೆ, ದೋಸೆಗೆ, ಚಪಾತಿ ತಿನ್ಬೋದು.